ನಮಸ್ಕಾರಗಳು ಮಿಥುನ ರಾಶಿಯ ಬಂಧುಗಳೇ. ಇಂದು ಮಾರ್ಚ್ 20 ಶುಕ್ರವಾರ. ನಿಮ್ಮ ರಾಶಿಯಾಧಿಪತಿ ಬುಧನ ಚತುರತೆ ಮತ್ತು ಶುಕ್ರವಾರದ ಸೌಮ್ಯತೆ ಸೇರಿ ಇಂದು ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ವಿಶಿಷ್ಟವಾದ ಆಕರ್ಷಣೆಯನ್ನು ತರಲಿದೆ. ನೀವು ಬಹಳ ದಿನಗಳಿಂದ ಎದುರಿಸುತ್ತಿದ್ದ ಗೊಂದಲಗಳಿಗೆ ಇಂದು ತೆರೆ ಬೀಳಲಿದೆ. ಕೇವಲ ಶ್ರಮವಲ್ಲ, ನಿಮ್ಮ ಮಾತಿನ ಜಾಣ್ಮೆಯೇ ಇಂದು ನಿಮಗೆ ಪಾಲಿಗೆ ಬಂಡವಾಳವಾಗಲಿದೆ. ಇಂದು ನಡೆಯಲಿರುವ ಅದ್ಭುತ ಪವಾಡಗಳೇನು ಎಂಬುದನ್ನು ನೀವು ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮಿಥುನ ರಾಶಿಯವರಿಗೆ ಇಂದು ಸರಸ್ವತಿ ಯೋಗ ಮತ್ತು ಲಕ್ಷ್ಮಿ ಯೋಗಗಳು ಏಕಕಾಲದಲ್ಲಿ ಸಕ್ರಿಯವಾಗಿದೆ. ಬುಧನು ಶುಭ ಸ್ಥಾನದಲ್ಲಿರುವುದರಿಂದ ನಿಮ್ಮ ನಿರ್ಧಾರಗಳು ಅತ್ಯಂತ ನಿಖರವಾಗಿರಲಿದೆ. ಚಂದ್ರನು ನಿಮ್ಮ ರಾಶಿಯ ಲಾಭ ಮತ್ತು ಸಂವಹನ ಸ್ಥಾನದ ಮೇಲೆ ಪ್ರಭಾವ ಬೀರುತ್ತಿರುವುದರಿಂದ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ. ಇಂದು ಆಫೀಸ್ ಮೀಟಿಂಗ್ಗಳಲ್ಲಿ ನಿಮ್ಮ ಐಡಿಯಾಗಳು ಎಲ್ಲರ ಗಮನ ಸೆಳೆಯಲಿವೆ. ಮ್ಯಾನೇಜ್ಮೆಂಟ್ನಿಂದ ನಿಮಗೆ ವಿಶೇಷ ಪ್ರಶಂಸೆ ಅಥವಾ ಹೊಸ ಜವಾಬ್ದಾರಿ ಸಿಗುವ ಸಾಧ್ಯತೆ ಇದೆ. IT, ಬ್ಯಾಂಕಿಂಗ್ ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿರುವವರಿಗೆ ಇಂದು ಬಡ್ತಿಯ ಸುದ್ದಿ ಸಿಗಬಹುದು. ಇಂದು ಕಮ್ಯುನಿಕೇಷನ್, ಗ್ಯಾಜೆಟ್ಸ್, ಪುಸ್ತಕಗಳು ಅಥವಾ ಕಮಿಷನ್ ಆಧಾರಿತ ವ್ಯವಹಾರದಲ್ಲಿ ಇರುವವರಿಗೆ ದೊಡ್ಡ ಲಾಭದಲ್ಲಿ ಸಿಗಲಿದೆ. ಹೊಸ ಕರಾರುಗಳು ಸಹಿ ಹಾಕಲು ಇಂದು ಅತ್ಯಂತ ಶ್ರೇಷ್ಠ ದಿನ. ವಿದೇಶ ಶಿಕ್ಷಣ ಅಥವಾ ಉನ್ನತ ವ್ಯಾಸಂಗಕ್ಕೆ ಪ್ರಯತ್ನಿಸುತ್ತಿರುವವರಿಗೆ ಇಂದು ದಾರಿ ಸುಗಮವಾಗಲಿದೆ. ನಿಮ್ಮ ಮಾತಿನ ಪ್ರಭಾವದಿಂದ ಇಂದು ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗಲಿವೆ. ಹಳೆಯ ಬಾಕಿ ಹಣ ವಾಪಸ್ ಬರಲಿದೆ. ಷೇರು ಮಾರುಕಟ್ಟೆಯಲ್ಲಿ ಇಂಟ್ರಾ-ಡೇ ಟ್ರೇಡಿಂಗ್ ಮಾಡುವವರಿಗೆ ಇಂದು ಲಾಭದಾಯಕವಾಗಿರಲಿದೆ. ಆದರೆ ಆತುರದ ನಿರ್ಧಾರಕ್ಕಿಂತ ಮಾರುಕಟ್ಟೆಯ ವಿಶೇಷವಾಗಿ ನಡೆಸಿ. ಇಂದು ತಾಂತ್ರಿಕ ವಸ್ತುಗಳು ಅಥವಾ ಮೊಬೈಲ್ ಖರೀದಿಸಲು ಹಣ ವ್ಯಯಿಸಬಹುದು. ಇದು ನಿಮ್ಮ ಕೆಲಸಕ್ಕೆ ಪೂರಕವಾಗಿರಲಿದೆ. ಸಂಗಾತಿಯೊಂದಿಗೆ ಸುದೀರ್ಘ ಚರ್ಚೆ ನಡೆಸಿ ಭವಿಷ್ಯದಲ್ಲಿ ಯೋಜನೆಗಳನ್ನು ರೂಪಿಸುವಿರಿ. ನಿಮ್ಮಿಬ್ಬರ ನಡುವಿನ ಬಾಂಧವ್ಯ ಇಂದು ಅತ್ಯಂತ ಮಧುರವಾಗಿರಲಿದೆ. ಪ್ರೇಮ ಸಂಬಂಧವನ್ನು ವಿವಾಹದ ಹಂತಕ್ಕೆ ತಲುಪಬಹುದು. ಮನೆಯಲ್ಲಿ ಹಿರಿಯರ ಸಮ್ಮತಿ ಸಿಗುವ ಯೋಗವಿದೆ. ಒಡ ಹುಟ್ಟಿದವರೊಂದಿಗೆ ಇದ್ದ ಸಣ್ಣ ಪುಟ್ಟ ಕಲಹಗಳು ಇಂದು ದೂರವಾಗಲಿವೆ. ಮನೆಯಲ್ಲಿ ಹಬ್ಬದಂತಹ ವಾತಾವರಣವಿರುತ್ತದೆ. ಇಂದು ನೀವು ಮಾನಸಿಕವಾಗಿ ಅತ್ಯಂತ ಕ್ರಿಯಾಶೀಲರಾಗುತ್ತೀರಿ. ಆದರೆ ಅತಿಯಾದ ಆಲೋಚನೆಯಿಂದ ನಿದ್ರಾಹೀನತೆ ಅಥವಾ ಸಣ್ಣ ಮಟ್ಟದ ತಲೆನೋವು ಕಾಡಬಹುದು. ಸಂಗೀತ ಕೇಳುವುದು ಅಥವಾ ಪುಸ್ತಕ ಓದುವುದು ನಿಮ್ಮ ಮನಸ್ಸನ್ನು ಪ್ರಶಂಸೆಗೊಳಿಸುತ್ತದೆ. ಇಂದಿನ ಪಂಚಾಂಗದ ಪವಿತ್ರ ವ್ಯವಹಾರಗಳು. ಅದೃಷ್ಟದ ಬಣ್ಣ ಪಚ್ಚೆ, ಹಸಿರು ಮತ್ತು ತಿಳಿ ಹಳದಿ ಆಗಿರುತ್ತದೆ. ಅದೃಷ್ಟದ ಸಂಖ್ಯೆ 5 ಮತ್ತು 3 ಮತ್ತು 8 ಆಗಿರುತ್ತದೆ. ಅಮೃತದ ಕಾಲ ಬೆಳಿಗ್ಗೆ 10:45ರಿಂದ ಮಧ್ಯಾಹ್ನ 12:45ರವರೆಗೆ ಇರುತ್ತದೆ. ವಿಜಯ ಮುಹೂರ್ತ ಮಧ್ಯಾಹ್ನ 2:20ರಿಂದ 3:10ರವರೆಗೆ ಇರುತ್ತದೆ. ರಾಹುಕಾಲ ಬೆಳಿಗ್ಗೆ 10:30ರಿಂದ 12ರವರೆಗೆ. ಈ ಸಮಯದಲ್ಲಿ ಗಂಭೀರ ನಿರ್ಧಾರ, ಯಾವುದೇ ಶುಭ ಕಾರ್ಯಗಳು ಮಾಡಬೇಡಿ. ನಿಮ್ಮ ಭಾಗ್ಯವನ್ನು ವೃದ್ಧಿಸಿಕೊಳ್ಳಲು ಈ ಕೆಳಗಿನ ಕಾರ್ಯಗಳನ್ನು ತಪ್ಪದೆ ನೀವು ಈ ದಿನದಲ್ಲಿ ಮಾಡಲೇಬೇಕು. ಇಂದು ಗಣೇಶನಿಗೆ ಗರಿಕೆ ಅಥವಾ ದೂರ್ಬೆ ಅರ್ಪಿಸಿ. ಸಂಕಷ್ಟನಾಶನ ಗಣೇಶ ಸ್ತೋತ್ರ ಪಠಿಸಿ. ಬಿಳಿ ಬಣ್ಣದ ಸಿಹಿಯನ್ನು ಮಹಾಲಕ್ಷ್ಮಿಗೆ ನೈವೇದ್ಯ ಮಾಡಿ ನಂತರ ಪ್ರಸಾದವಾಗಿ ಹಂಚಿ. ಓಂ ಬೂಂ ಬುಧಾಯ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ. ಮಿಥುನ ರಾಶಿಯವರೇ, ನಿಮ್ಮಲ್ಲಿರುವ ಚತುರತೆಯೇ ನಿಮ್ಮ ಗೆಲುವಿನ ಗುಟ್ಟು. ಇಂದು ನಿಮ್ಮ ಬುದ್ಧಿವಂತಿಕೆಯನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿ. ಜಗತ್ತು ನಿಮ್ಮ ಪಾದದಡಿ ಇರಲಿದೆ. ಶುಕ್ರವಾರದ ದಿನ ಈ ಲಕ್ಷ್ಮೀ ಕೃಪೆ ನಿಮ್ಮನ್ನು ಸದಾ ಕಾಲ ಕಾಯಲಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಲಕ್ಷ್ಮೀ ಕೃಪೆ ಎಂದು ಕಮೆಂಟ್ ಮಾಡಿ. ಸದಾ ಲಕ್ಷ್ಮಿಯ ಕೃಪೆ ನಿಮ್ಮ ಮೇಲೆ ಇರುತ್ತದೆ. ಹಾಗೆ ದಿನನಿತ್ಯದ ಇಂತಹ ಭವಿಷ್ಯಕ್ಕಾಗಿ DTV ಕರುನಾಡು ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಯಾರೆಲ್ಲ ಮಿಥುನ ರಾಶಿಯ ಬಂಧುಗಳು ಹಾಗೂ ಸ್ನೇಹಿತರಿದ್ದಾರೆ ತಪ್ಪದೆ ಅವರಿಗೆ ವಿಡಿಯೋವನ್ನು ಶೇರ್ ಮಾಡಿ. ಸರ್ವರಿಗೂ ಒಳ್ಳೆಯದಾಗಲಿ ಮಿಥುನ ರಾಶಿಯ ಬಂಧುಗಳೇ.